ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ನೀವು ನಾಳೆ ಮೀಡಿಯಾದಲ್ಲಿ ಕೂತ್ಕೊಂಡು ನೀವು ನೋಡ್ತಾ ಇರ್ತೀರ ಇದನ್ನ. ಜನಗಳನ್ನ ನೋಡಿ, ಈಗೆಲ್ಲ ಜನಗಳಲ್ಲಿ ಅದನ್ನು ಹೇಳೋದನ್ನು ಕಡಿಮೆ ಆಗಿರ್ಬೋದು, ಜನ ಕೈ ಎತ್ಬಿಟ್ಟಿರ್ತಾರೆ, ಹಿಂಗೆ ಕೈ ಎತ್ತಿ ಮುಗಿತಾ ಇರ್ತಾರೆ. ಮೈಸೂರು ದೇಶದ ಜನ ಇವತ್ತಿಗೂ ದಸರಾದಲ್ಲಿ ಮಳೆ ಬಂದೇ ಬರುತ್ತೆ. 2 ಹನಿನಾದರೂ ಎಲ್ಲಾದರೂ ಮೈಸೂರು ದೇಶದೊಳಗೆ ಎಲ್ಲಾದರೂ 2 ಹನಿ ಮಳೆ ಹಾಕೇ ಆಗುತ್ತೆ. ಆಗ ನಾನು ದೊಡ್ಡಬಳ್ಳಾಪುರದಲ್ಲಿ ನಾನು ವಿಡಿಯೋ ಮಾಡೋಕ್ಕೆ ಹೋಗಿದ್ದಾಗ ಒಬ್ಬ ರೈತ ಹೇಳ್ತಾ ಇದ್ದ, ನಾನು ಮೈಸೂರವನು ಅಂತ ಗೊತ್ತಾಗಿ. ಇವತ್ತಿಗೂ ಹಳ್ಳಿ ಜನ ದಸರಾ ದಿನ, ವಿಜಯದಶಮಿ ದಿನ ಮಳೆ ಬಿದ್ದ ತಕ್ಷಣ ಅವ್ರು ಎಲ್ಲಿ ನಿಂತಿರ್ತಾರೋ, ಏನು ಕೆಲಸ ಮಾಡ್ತಿರ್ತಾರೋ, ಚಪ್ಪಲಿ ಬಿಟ್ಟು ಮೈಸೂರು ಕಡೆ ತಿರುಗಿ ನಮಸ್ಕಾರ ಮಾಡ್ತಾರೆ. ಮಹಾರಾಜರು ಅಂಬಾರಿ ಏರಿದ್ರು ಅಂತ. ಆ ಭಕ್ತಿಯನ್ನು ನಾವು ಇವತ್ತಿಗೂ ಮೈಸೂರು ದೇಶದ ಜನ ಉಳಿಸ್ಕೊಂಬಂದಿದ್ದೀವಿ. ಇನ್ನು ಪ್ರಪಂಚದ ಯಾವುದೇ ಭಾಗದಲ್ಲಿ ಈ ರೀತಿಯಾದ ಭಕ್ತಿ, ಮಹಾರಾಜರಿಗೆ ಮಕ್ಕಳ ಮೇಲಿನ ಪ್ರೀತಿ ಇನ್ನು ಯಾವುದೇ ಭಾಗದಲ್ಲಿ ನೀವು ತೋರಿಸಲಾರಿರಿ, ನೀವು ನೋಡಲಾರಿರಿ. ಅದು ಒನ್ ಆ್ಯಂಡ್ ಓನ್ಲಿ ಮೈಸೂರು. ಅಲ್ಲಿ ಮಾತ್ರವೇ, ಮೈಸೂರಲ್ಲಿ ಮಾತ್ರವೇ ಇಂಥದ್ದೊಂದು ಭಕ್ತಿ ನಿಮಗೆ ಸಿಗೋದಕ್ಕೆ ಸಾಧ್ಯ. ನೀವು ಪ್ರಜೆಗಳನ್ನು ದುಡ್ಡು ಕೊಟ್ಟು ಕಾರ್ಯಕ್ರಮಕ್ಕೆ ಕರೆಸ್ಬೋದು, ಒಳಗಡೆ ಭಕ್ತಿ ತುಂಬಕ್ಕಾಗಲ್ಲ ನೀವು.